ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಎಂಬುದಾಗಿ ಪರಸ್ಪರ ಗೌರವ, ಪರಸ್ಪರ ಸ್ನೇಹ, ಪರಸ್ಪರ ಸನ್ಮಾನ ಈ ಮುಖಾಂತರ ಜಗತ್ತಿನ ಒಂದು ಶ್ರೇಯಸ್ಸು ಇದೆ ಎಂಬುದಾಗಿ ಹೇಳಿದಂತೆ ಈ ಗೀತೋತ್ಸವದ ಅಂಗವಾಗಿ ಸಮಾಜಗಳನ್ನು ಗೌರವಿಸುವ, ಸಾಧಕರನ್ನು ಗೌರವಿಸುವ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಇಟ್ಟುಕೊಂಡಿದ್ದು, ಇವತ್ತು ನಮ್ಮ ಸಮಾಜದ ಬಹಳ ಮುಖ್ಯ ಒಬ್ಬ ಸಾಧಕರಾದಂತಹ ನಮ್ಮ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದಂತಹ ದಿನೇಶ್ ಅವರನ್ನು ಈ ಸಂದರ್ಭದಲ್ಲಿ ಗೀತೋತ್ಸವದ ಈ ಸಮಾರೋಪ ಸಂದರ್ಭದಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಅವರು ದೊಡ್ಡ ಸಾಧಕರಾಗಿ ನ್ಯಾಯಾಲಯದ ಕ್ಷೇತ್ರದಲ್ಲಿ ನಮ್ಮ ಧರ್ಮದ ತಳಹದಿಯಲ್ಲಿ ಎಲ್ಲ ನ್ಯಾಯದಾನವನ್ನು ಮಾಡತಕ್ಕಂಥ ಒಂದು ದೊಡ್ಡ ಆದರ್ಶವನ್ನು ತೋರಿಸಿಕೊಟ್ಟಿದ್ದಾರೆ. ಅಂತಹ ಸಾಧಕರಾದಂತಹ ಶ್ರೀಯುತ ದಿನೇಶ್ ದಂಪತಿಯವರಿಗೆ ಗೀತೋತ್ಸವದ ಈ ಬೃಹತ್ ಗೀತೋತ್ಸವದ ಸಮಾರೋಪ ಸಮಾರಂಭದ ಈ ಒಂದು ಕೊನೆಯ ಸನ್ಮಾನವನ್ನು ನಾವು ಅವರಿಗೆ ನೀಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದು, ಅವರು ಇದನ್ನು ಸ್ವೀಕರಿಸಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೀವಿ. ಬೃಹತ್ ಗೀತೋತ್ಸವ ಸಮಾರೋಪದ ಈ ಭವ್ಯ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನಿವೃತ್ತ ಮುಖ್ಯ ನ್ಯಾಯಾಧೀಶರು, ಕರ್ನಾಟಕ ನ್ಯಾಯಾಂಗ ಕ್ಷೇತ್ರದಲ್ಲಿ ಅದ್ವಿತೀಯವಾದ ಸಾಧನೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ PS ದಿನೇಶ್ ಕುಮಾರ್ ಅವರ ಸಾಧನೆಯನ್ನು ಗುರುತಿಸಿ ಪರಮಪೂಜ್ಯ ಶ್ರೀಪಾದರು ಬೃಹತ್ ಗೀತೋತ್ಸವ ಸಮಾರೋಪ ಸಮಾರಂಭದಲ್ಲಿ ಶ್ರೀಕೃಷ್ಣನ ವಿಶೇಷ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಪ್ರತಿನಿತ್ಯದಲ್ಲೂ ವಿವಿಧ ಸಾಧಕರಿಗೆ ಪರಮಪೂಜ್ಯ ಶ್ರೀಪಾದಂಗಳವರು ಸನ್ಮಾನವನ್ನು ನಡೆಸ್ತಾ ಇದ್ದರು. ಪುಣೆ ಮಹಾನಗರದಲ್ಲಿ ವಾಸವನ್ನ ಮಾಡುತ್ತಾ ಮನೆ ಮನೆಗಳಿಗೆ ಗೀತಾ ಪ್ರಚಾರವನ್ನು ಮಾಡಿದಂತಹ ಸಾಧಕರು ಹರಿಬಾಲಕೃಷ್ಣ ಮಹಾಜನಿಯವರು. ಅವರಿಗೆ ದೈಹಿಕ ತೊಂದರೆ ಇದೆ, ಕಾಲಿನ ತೊಂದರೆ ಇದ್ದರು. ಪರಮಪೂಜ್ಯ ಶ್ರೀಪಾದರ ಈ ಬೃಹತ್ ಯೋಜನೆಯಲ್ಲಿ ಮನೆ ಮನೆಗಳಿಗೆ ಹೋಗಿ ಕೋಟಿ ಗೀತಾ ಲೇಖನ ಯಜ್ಞದ ದೊಡ್ಡ ಪ್ರಚಾರವನ್ನು ಅವರು ಮಾಡಿದ್ದಾರೆ. ಅವರಿಗೆ ಪರಮಪೂಜ್ಯ ಶ್ರೀಪಾದರು ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪ್ರಸಾದವನ್ನು, ಈ ತೊಂದರೆಯನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಳದೆ ಅತ್ಯಂತ ಉತ್ಸಾಹದಿಂದ ಅವರು ಮನೆ ಮನೆಗಳಿಗೆ ತೆರಳಿ ಕೋಟಿ ಗೀತಾ ಲೇಖನ ಯಜ್ಞದ ಅಭಿಯಾನವನ್ನು ಮಾಡಿದ್ದಾರೆ. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವರ ಪರಿಶ್ರಮ, ಅವರ ಸಾಧನೆಯನ್ನು ಅಭಿನಂದಿಸೋಣ. ಪರಮಪೂಜ್ಯ ಶ್ರೀಪಾದರಿಂದ ಅವರಿಗೆ ಅನುಗ್ರಹದ ಸಂದೇಶ. ನಮ್ಮ ಕೋಟಿ ಗೀತಾ ಲೇಖನ ಯಜ್ಞದ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಮೂಲೆ ಮೂಲೆಯಲ್ಲಿದ್ದಂತಹ ಕೃಷ್ಣ ಭಕ್ತರ ಅನಾವರಣವಾಗಿದೆ. ಅಂತಹ ಒಂದು ಅನೇಕ ಜನ ಸಾಧಕರು ಇದರಿಂದ ಪ್ರಭಾವಿತರಾಗಿ ಸಾವಿರಾರು ಜನರಿಗೆ ಭಗವದ್ಗೀತೆ ಬರೆಸ್ತಕ್ಕಂತಹ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಪುಣೆಯಲ್ಲಿ ಇರತಕ್ಕಂತಹ ಹರಿಬಾಲಕೃಷ್ಣ ಅವರು ಸ್ವಯಂ ಅಂಗವಿಕಲರಾದರೂ ಕೂಡ ಆ ಒಂದು ನ್ಯೂನತೆಯ ಜೊತೆಗೂ ಕೂಡ ಮನೆ ಮನೆಗೆ ತೆರಳಿ ಕೋಟಿ ಗೀತಾ ಲೇಖನ ಯಜ್ಞದ ಪುಸ್ತಕಗಳನ್ನು ನೀಡಿ ನೀವೆಲ್ಲರೂ ಕೂಡ ಗೀತೆಯ ಬರೆಯಬೇಕು ಅಂತ ಹೇಳಿ ಸಾವಿರಾರು ಜನರಿಗೆ ಭಗವದ್ಗೀತೆಯ ಪ್ರಚಾರವನ್ನು ಮಾಡಿದ್ದಾರೆ. ಅವರ ನಿನ್ನೆಯ ದಿವಸ ನಾವು ಮತ್ತೊಬ್ಬ ಸಾಧಕಿಯನ್ನು ನೋಡಿದ್ದೇವೆ. 3,000 ಜನರ ಮನೆಗೆ ಹೋಗಿ ಭಗವದ್ಗೀತೆಯನ್ನು ಪ್ರಚಾರ ಮಾಡಿದ್ದಾರೆ. ಹೀಗೆ ಅನೇಕ ಜನರು, ವೃದ್ಧರು, ವೃದ್ಧೆಯರು, ಮಕ್ಕಳು ಈ ಕೋಟಿ ಗೀತಾ ಲೇಖನ ಯಜ್ಞದ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ. ನಮಗೂ ಪರಿಚಯ ಇಲ್ಲದೆ ಇದ್ದವರು ಇವತ್ತು ಅನೇಕ ಜನ ಭಕ್ತರು, ಕೃಷ್ಣನ ನಿಗೂಢ ಭಕ್ತರು ಇವತ್ತು ಪ್ರಕಾಶಕ್ಕೆ ಬಂದು ಕೃಷ್ಣನ ಸೇವೆಯನ್ನು ಮಾಡಿದ್ದಾರೆ. ಅದರಲ್ಲಿ ಹರಿಬಾಲಕೃಷ್ಣ ಅವರು ಪುಣೆಯವರು. ಅವರು ಈ ಸೇವೆಯನ್ನು ಮಾಡಿದವು. ಅವರಿಗೆ ಈ ಗೀತೋತ್ಸವದ ಕೊನೆಯ ದಿವಸ ವಿಶೇಷವಾದಂತಹ ಒಂದು ಸಾಧನೆಯ ಪ್ರಶಸ್ತಿಯನ್ನು ನೀಡಿ ನಾವು ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಪರಮಪೂಜ್ಯ ಶ್ರೀಪಾದಂಗಳವರು ಹರಿಬಾಲಕೃಷ್ಣ ಮಹಾಜನಿಯವರ ಸಾಧನೆಯನ್ನು ಗುರುತಿಸಿ ಶ್ರೀಕೃಷ್ಣನ ವಿಶೇಷವಾದ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಮುಂದಿನ ಸನ್ಮಾನಿತರು ಶ್ರೀಯುತ MM ದಯಾಕರ್ ಉಜಿರೆ. ಅವರ ಮನೆಯವರು ವೇದಿಕೆಗೆ ಬರಬೇಕು. MM ದಯಾಕರ್ ಅವರ ಧರ್ಮಪತ್ನಿಯವರು ವೇದಿಕೆಗೆ ಬರಬೇಕು. ಉಜಿರೆಯಲ್ಲಿ ವಾಸವನ್ನ ಮಾಡ್ತಾ ವೃತ್ತಿಯಲ್ಲಿ ವೈದ್ಯರಾಗಿ
ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ 1000ಕ್ಕೂ ಅಧಿಕ ಜನರಿಗೆ ಕೋಟಿ ಗೀತಾ ಲೇಖನ ಯಜ್ಞದ ದೀಕ್ಷೆಯನ್ನ ನೀಡಿಸುವಲ್ಲಿ ಪ್ರಧಾನ ಸೇವೆಯನ್ನ ಸಲ್ಲಿಸಿದವರು ಎಂ ದಯಾಕರ್ ಅವರು. ಅವರ ಸಾಧನೆಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಬೃಹತ್ ಗೀತೋತ್ಸವ ಸಮಾರೋಪದ ಸಂದರ್ಭದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಪ್ರಸಾದವನ್ನ ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಈ ಅಂತಿಮ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ದಯಾಕರ್ ಅವರಿಗೆ ನೀಡುವ ಮುಖಾಂತರ ಈ ಸಮಾಜ ಸನ್ಮಾನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಇವತ್ತು ಸಮಾಜಗಳಲ್ಲಿ ಕಂದಕವನ್ನು ನಿರ್ಮಾಣ ಮಾಡತಕ್ಕಂತಹ ದೊಡ್ಡ ವಿಭಾಜಕ ಶಕ್ತಿ ಇವತ್ತು ಸಕ್ರಿಯವಾಗಿದೆ. ಇಂತಹ ಸಂದರ್ಭದಲ್ಲಿ ಬೈಂಡಿಂಗ್ ಫೋರ್ಸ್ ಏನಿದೆ, ಎಲ್ಲರನ್ನು ಕೂಡ ಒಂದುಗೂಡಿಸ್ತಕ್ಕಂತಹ ಒಂದು ಶಕ್ತಿಗಳೇನಿದೆ ಅದು ಇನ್ನಷ್ಟು ಸಂಘಟಿತವಾಗಬೇಕಾಗಿದೆ. ಈ ದೃಷ್ಟಿಯಲ್ಲಿ ನಮ್ಮ ದಯಾಕರ್ ಅವರು ಬ್ರಾಹ್ಮಣ ಸಮಾಜದ ಸಂಘಟನೆಗೋಸ್ಕರ ಬಹಳ ಒಂದು ವಿಶೇಷವಾದ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಭಗವದ್ಗೀತೆಯ ಪ್ರಚಾರಕ್ಕೋಸ್ಕರ ಅವರು ವಿಶೇಷವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಈ ಒಂದು ಸತ್ಕಾರ್ಯವನ್ನು ಗುರುತಿಸಿ ಗೀತೋತ್ಸವದ ಈ ಒಂದು ಸಮಾರೋಪ ಸಂದರ್ಭದಲ್ಲಿ ಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಅವರಲ್ಲಿ ಇರಲಿ. ಇನ್ನಷ್ಟು ಅವರ ಕಾರ್ಯಗಳು ತೀವ್ರಗತಿಯಲ್ಲಿ ನಡೆದು ಇನ್ನಷ್ಟು ಸಂಘಟನೆ ನಡೆದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಗೀತೋತ್ಸವದ ಒಂದು ಸಮಾಪ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೇವೆ. ಕೃಷ್ಣನ ಸಂದೇಶದಂತೆ ಪರಸ್ಪರಂ ಭಾವೆಯಂತಹ ಪರಸ್ಪರ ಒಬ್ಬರನ್ನೊಬ್ಬರು ಸನ್ಮಾನಿಸುವ ಮುಖಾಂತರ, ಒಬ್ಬರನ್ನೊಬ್ಬರು ಪ್ರೀತಿಸುವ ಮುಖಾಂತರ ಸಮಾಜದ ಶ್ರೇಯಸ್ಸನ್ನು ನಾವು ಸಾಧಿಸಬೇಕು. ಇದಕ್ಕೋಸ್ಕರ ನಮ್ಮ ಪರ್ಯಾಯ ಕಾಲದಲ್ಲಿ ಎಲ್ಲ ಸಮಾಜದ ಪ್ರಮುಖರನ್ನು ಕೂಡ ಕರೆಸಿ ಅವರಿಗೆ ಕೃಷ್ಣನ ಅನುಗ್ರಹವನ್ನು ಕೊಡುವ ಮುಖಾಂತರ ಸಮಾಜ ಸನ್ಮಾನ ಎಂಬಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದು, ಇವತ್ತು ಬ್ರಾಹ್ಮಣ ಸಮಾಜದ ವಿಶೇಷ ಸೇವೆಯನ್ನು ಮಾಡತಕ್ಕಂತಹ ಡಾಕ್ಟರ್ ದಯಾಕರ್ ಅವರಿಗೆ ಈ ಸನ್ಮಾನವನ್ನು ನೀಡುವ ಮುಖಾಂತರ ನಮ್ಮ ಬೃಹತ್ ಗೀತೋತ್ಸವಕ್ಕೆ ನಾವು ಮಂಗಳವನ್ನು ಹಾಡ್ತಾ ಇದ್ದೇವೆ. ಎಂ ದಯಾಕರ್ ಪೂಜರೆ ಇವರ ಸಾಧನೆಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ಬೃಹತ್ ಗೀತೋತ್ಸವ ಸಮಾರೋಪದ ಸಂದರ್ಭದಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಪರಮಾನುಗ್ರಹ ರೂಪವಾದಂತಹ ಸನ್ಮಾನವನ್ನು ಮಾಡಿ ಅನುಗ್ರಹಿಸ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಯಲ್ಲಿ ಬೃಹತ್ ಗೀತೋತ್ಸವದ ಸಮರ್ಪಣೆ ನಡೀತಾ ಇದೆ. ತದನಂತರದಲ್ಲಿ ಅಮೆರಿಕಾದಲ್ಲಿ ವಾಸವನ್ನ ಮಾಡ್ತಾ ಅಲ್ಲಿ ಸಂಗೀತ ಹಾಗೂ ದಾಸ ಸಾಹಿತ್ಯದ ಪ್ರಚಾರವನ್ನ ಮಾಡ್ತಾ ಇರುವಂತಹ ವಿದುಷಿ ದಿವ್ಯಾ ರಮೇಶ್ ಇವರಿಂದ ಸಂಗೀತ ಕಾರ್ಯಕ್ರಮ ಮೂಡಿ ಬರಲಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಶ್ರೀಮತಿ ದಿವ್ಯಾ ರಮೇಶ್ ಇವರು ಮಂತ್ರಾಕ್ಷತೆಗೆ ಬರಬೇಕು. ಪರಮ ಪೂಜ್ಯ ಶ್ರೀಪಾದರು ಅವರಿಗೆ ಪ್ರಸಾದವನ್ನ ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಒಂದು ಲೆಕ್ಕದಲ್ಲಿ ವಿಶ್ವಾದ್ಯಂತ ನಮ್ಮ ಶಾಖೆಗಳಲ್ಲಿ ಪರ್ಯಾಯ ಉತ್ಸವ ನಡೀತಾ ಇದೆ. ನ್ಯೂಜರ್ಸಿಯಲ್ಲಿ ಬೇರೆ ಬೇರೆ ಕಡೆ ಪ್ರತಿನಿತ್ಯ ಸಂಗೀತ ಸಾಹಿತ್ಯ ಪೂಜೆಗಳು ಪುನಸ್ಕಾರಗಳು ಉತ್ಸವಗಳೆಲ್ಲ ನಡೀತಾ ಇದೆ. ಕ್ಯಾಲಿಫೋರ್ನಿಯಾದ ಸ್ಯಾನೋಜೆ ಮಠದಲ್ಲಿ ನಿರಂತರ ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರತಕ್ಕಂಥ ದಿವ್ಯಾ ರಮೇಶ್ ಅವರು ಕೃಷ್ಣನ ಕ್ಷೇತ್ರದಲ್ಲಿ ಇವತ್ತು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ. ಇನ್ನಷ್ಟು ಇಂತಹ ಕಾರ್ಯಗಳನ್ನು ನಡೆಯಲಿಕ್ಕೆ ಕೃಷ್ಣನ ಅನುಗ್ರಹವಿರಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಪ್ರಸಾದವನ್ನು ನೀಡ್ತಾರೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಬೃಹತ್ ಗೀತೋತ್ಸವದ ಸಮರ್ಪಣೆಯನ್ನ ಸುಂದರವಾದ ತೊಟ್ಟಿಲಲ್ಲಿ ಕಂಗೊಳಿಸ್ತಾ ಇರುವಂತಹ ಬಾಲ ಕೃಷ್ಣನಿಗೆ ಸಮರ್ಪಣೆಯನ್ನ ಮಾಡೋರಿದ್ದಾರೆ. ನಾವೆಲ್ಲರೂ ಶ್ರದ್ಧೆಯಿಂದ ಮಂಗಳದ ಹಾಡಿನಲ್ಲಿ ಭಾಗವಹಿಸೋಣ. ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಶ್ರೀಕೃಷ್ಣ ಮುಖ್ಯ ಪ್ರಾಣ ಪಂಚಾಂಗ ರಾಜಾಂಗಣದ ಪ್ರವೇಶ ದ್ವಾರದಲ್ಲಿ